ಯಾರು ಮಾತಾಡ್ಬೇಕು. ಪ್ರಥಮ ನಾನ್ ದೆಹಲಿಗೆ ಹೋದಾಗ ನಮ್ಮ ರೈಲ್ವೆ ಮಿನಿಸ್ಟರ್ ವೈಷ್ಣವ್ರಿಗೆ ಬಿಟ್ಟಾದಾಗ, ಸೋಮಣ್ಣವ್ರಿಗೆ ಬಿಟ್ಟಾದಾಗ ಈ ವಂದೇ ಭಾರತ ಪುಣಾದಿಂದ ಬೆಳಗಾವಿ ಬರ್ಬೇಕು ಅನ್ನುವಂತ ಬೇಡಿಕೆ ಇಟ್ಟಿದ್ದೆ. ಅವ್ರು ಮಾಡ್ತೀವಿ ಅಂತ ಅವ್ರು ಭರವಸೆ ಕೊಟ್ಟಿದ್ರು 2-3 ತಿಂಗಳಲ್ಲಿ. ಆಮೇಲೆ ಏನ್ ಧಾರವಾಡದವರೆಗೆ ಬೆಂಗಳೂರಿಗೆ ಬರ್ತಾ ಇದೆ ವಂದೇ ಭಾರತ, ಅದು ಬೆಳಗಾವಿ ಬರಬೇಕು ಅನ್ನುವ ನಾವತ್ತು ನಾನು ಡಿಮಾಂಡ್ ಇಟ್ಟಿದ್ದೆ. ಅದನ್ನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಒಂದೇನಾಗಿದೆ, ಫಸ್ಟ್ ಮೊದಲೇದ್ದು ನಮ್ ಮೊದಲೇ ಅಜೆಂಡಾ ಇತ್ತಲ್ಲ, ಪುಣಾದಿಂದ ವಂದೇ ಭಾರತ ಬೆಳಗಾವಿ ಬರುವಂತದ್ದು, ಅದು 15ನೇ ತಾರೀಕಿಗೆ ಚಾಲನೆ ಸಿಗ್ತಾ ಇದೆ. 15ಗೆ ಚಾಲನೆ ಸಿಗ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅದಕ್ಕೆ ಚಾಲನೆ ಕೊಡ್ತಾರೆ. ಮತ್ತು ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ಸಾಯಂಕಾಲ ನಾವು ಮಾಡ್ತಾ ಇದ್ದೇವೆ. ಬೆಳಗಾವಿಯಲ್ಲಿ ಆ ಕಾರ್ಯಕ್ರಮ ಮತ್ತು ಅದು ಈಗ ಹುಬ್ಬಳ್ಳಿವರೆಗೆ ಹೋಗ್ತಾ ಇದೆ. ಅದಕ್ಕೆ ಮೊದ್ಲೇನಿತ್ತು ಸಮಸ್ಯೆ, ಇಲ್ಲಿ ಬೆಳಗಾವಿ ಮತ್ತು ಈ ಕಿತ್ತೂರು ಮುಖಾಂತರ ಧಾರವಾಡಕ್ಕೆ ಹೋಗುವಂತ ರೈಲ್ವೆ ಲೈನ್ ಅದು ಮಂಜೂರಾಗಿದೆ. ಲ್ಯಾಂಡ್ ಎಕ್ವಿಷನ್ ಪ್ರಾಬ್ಲಮ್ ಈಗಾಗಲೇ ಸತತವಾಗಿ ಮೀಟಿಂಗ್ ತಗೋತಾ ಇದ್ದೇನೆ. ಇನ್ನು ಕೆಲವು ದಿವಸಗಳಲ್ಲಿ ಲ್ಯಾಂಡ್ ಎಕ್ವಿಷನ್ ಮುಗಿತದೆ, ಕೆಲವು ತಿಂಗಳಲ್ಲಿ. ಅದು ಒಂದು ಕಡೆ. ಇನ್ನೊಂದು ಇದ್ದಂತ ರೈಲ್ವೆ ಲೈನ್ ದಲ್ಲಿ ಈ ವಂದೇ ಭಾರತ ಇವತ್ತು ಹುಬ್ಬಳ್ಳಿವರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಬೆಳಗಾವಿ ಬಂದಿದ್ದು. ಈಗ ಅದೇ ರೀತಿ ಬೆಂಗಳೂರಿಂದ ಏನು ವಂದೇ ಭಾರತ ಧಾರವಾಡದವರೆಗೆ ಬರ್ತದೆ, ಅದು ಸಹಿತ ಇವತ್ತು ಬೆಳಗಾವಿವರೆಗೆ ಬರ್ಬೇಕು ಅನ್ನುವಂಥದ್ದು ನಂದು ಏನು ಒತ್ತಾಯ ಇದೆ. ಅದಕ್ಕೆ ಇವತ್ತು ಬೆಳಿಗ್ಗೆ ರೈಲ್ವೆ ಸಚಿವರ ಜೊತೆ ಮಾತಾಡಿದ್ದೇನೆ. ಅದನ್ನು ಸಹಿತ ಇಲ್ಲಿವರೆಗೆ ಬೆಳಗಾವಿವರೆಗೆ ತರುವಂತದ್ದು ಎಲ್ಲಾ ರೀತಿ ಪ್ರಯತ್ನ ನಡೀತದೆ. ಆದಷ್ಟು ಬೇಗನೆ ಅದನ್ನು ಈಡೇರಿಸುವಂತ ಕೆಲಸ ನಂದು. ಹುಬ್ಳಿಗೆ ಡಬಲ್ ಧಮಕ, ಬೆಳಗಾವಿ ಏನಿಲ್ಲ ಅಲ್ಲ, ಬೆಳಗಾವಿಗೆ ವಂದೇ ಭಾರತ ಇರ್ಲೇ ಇಲ್ಲ, ಮೊದ್ಲೇ ಯಾವುದೂ ಇರ್ಲಿಲ್ಲ. ಈ ಪುಣಾದಿಂದ ಬೆಳಗಾವಿ ತಗೊಂಡ್ಬಂದಿದ್ದೇವೆ, ಅದನ್ನ ಅಲ್ಲಿಂದ ಎಕ್ಸ್ಟೆಂಡ್ ಆಗಿರ್ಬೋದು. ಆದ್ರೆ ಇವತ್ತೇನು ಬೆಂಗಳೂರಿಂದ ವಂದೇ ಭಾರತ ಬರ್ಬೇಕಾಗಿಲ್ಲ, ಧಾರವಾಡದಲ್ಲಿ ನಿಂತಿರೋದಲ್ಲ, ಅದನ್ನು ಸಹಿತ ಬೆಳಗಾವಿ ತರುವಂತದ್ದು ಈಗಾಗಲೇ ಎಫರ್ಟ್ಸ್ ನಡೆದ, ಅದು ಅದನ್ನು ಮಾಡ್ಕೊಡ್ತಾರೆ. ಆರ್ಡರ್ಸ್ ಏನೂ ಇಲ್ಲ ಈಗ, ಏನೂ ಇಲ್ಲ ಈಗ. ಯಾಕಂದ್ರೆ ಇಲ್ಲಿಂದ ನೀವು ಬೆಳಗಾವಿಯಿಂದ ವಂದೇ ಭಾರತ ಧಾರವಾಡ ಹುಬ್ಳಿ ಕಳಿಸ್ತೀರಿ ಅಂದ್ರೆ ಇನ್ನ ಹರ್ಡಲ್ಸ್ ಏನೂ ಇಲ್ಲ. ಇವತ್ತು ಬೆಳಿಗ್ಗೆ ರೈಲ್ವೆ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ. ಅದಕ್ಕೆ ಈಗ ಅವರು ನೆಕ್ಸ್ಟ್ ವೀಕ್ ನಾವು ದಿಲ್ಲಿಗೆ ಬರಕ್ ಹೇಳಿದಾರೆ, ದಿಲ್ಲಿಗೆ ಹೋಗ್ತಾ ಇದ್ದೇನೆ. ಅದು ಒಂದು ಎಫರ್ಟ್ಸ್ ಮಾಡಿ ಅದನ್ನು ಎಕ್ಸ್ಟೆನ್ಷನ್ ತಗೊಂಡ್ರೆ. ಅವರು ಈಗ ಹುಬ್ಳಿಂತ್ರ ಇದು ಬೆಂಗಳೂರು ವಂದೇ ಭಾರತ್ ಬೆಳಗಾವಿ ಬರೋದಕ್ಕೆ ಲೋಂಡಾವಳಿ ಬಹಳಷ್ಟು ನೀರು ಇದಾವಂತ ಇತ್ತಲ್ಲ ಟೆಕ್ನಿಕಲ್ ಹೇಳಿದಾಗ ಅವರು ಈಗ ಆಯ್ತಪ್ಪ, ಈಗ ಕ್ಲಿಯರ್ ಆತಲ್ಲ. ಈಗ ಇವತ್ತು ಬೆಳಿಗ್ಗೆ ಅದನ್ನ ಮಾತಾಡಿದ್ರಿ ರೈಲ್ವೆ ಮಿನಿಸ್ಟರ್ ಕೂಡ. ಇವತ್ತು ನೀವು ಅಲ್ಲಿ ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳಿದ್ರಲ್ಲ, ಈಗ ಬೆಳಗಾವಿಯಿಂದ ವಂದೇ ಭಾರತ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಅನುಕೂಲ ಇದ್ದಾಗ ಬೆಂಗಳೂರದ್ದು ಇಲ್ಲಿ ಮಠ ಬರ್ಲಿಕ್ಕೆ ಏನ್ ತೊಂದ್ರೆ ಅಂತ ಕೇಳಿದ್ದೇನೆ. ಅವ್ರು ಮಾಡ್ತೀವಿ ಅಂತಂದಿದ್ದಾರೆ. ಈಗ ನಾನು ನೆಕ್ಸ್ಟ್ ವೀಕ್ ದಿಲ್ಲಿಗೆ ಹೋಗ್ತಾ ಇದ್ದೇನೆ, ಕೂತು ಮಾತಾಡಿ ಅದನ್ನು ಒಂದು ಕ್ಲಿಯರ್ ಮಾಡಿಸೋ ಮಾಡ್ತೀನಿ ನೋಡ್ರಿ. ಆದಿಗೆ ಒಂದ್ ಬಂದಿದ್ದನ್ನ ಸ್ವಾಗತ ಮಾಡೋಣಂತೆ, ಮುಂದೆ ಇನ್ನೂ ಏನೇನ್ ಬರ್ಬೇಕು ಅದನ್ನ ಎಫರ್ಟ್ಸ್ ಮಾಡಿ ತಗೊಂಡ್ಬರ್ತೀವಿ. ಪೂನಾಕ್ಕಿಂತಾನು ಬೆಂಗಳೂರಿಗೆ ಒಂದೇ ಭಾರತ ಬೇಕು ಅನ್ನೋದು ಸಾಕಷ್ಟು ಬೇಡಿಕೆ ಇದೆ. ಇಲ್ಲ, ಅದು ಆಗ್ತದ್ರಿ, ಅದು ಆಗ್ತದೆ ನೋಡ್ರಿ. ಈಗ ಬಂದು ಕೂಡ ಎಲ್ಲ ಸ್ಟಾರ್ಟ್ ಮಾಡಿದ್ರಿ. ಹೊಸದಾಗಿ MP ಆದ್ಮೇಲೆ ಏನ್ ಬೆಳಗಾವಿ ಕಾನ್ಸಂಟ್ರೇಷನ್ ಮಾಡಬೇಕು, ಲ್ಯಾಂಡ್ ಎಕ್ವಿಷನ್ 2 ವರ್ಷದಿಂದ ಹಾಗೆ ಕೂತಿತ್ತು, ಅದನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ವಂದೇ ಭಾರತ ಇವತ್ತು ಪುಣಾದಿಂದ ಇಲ್ಲಿ ಬರ್ತಾ ಇದೆ. ಈಗ ಬೆಂಗಳೂರದ್ದು ಇಲ್ಲಿ ಬರುವಂತದಕ್ಕೆ ಎಲ್ಲಾ ರೀತಿ ಎಫರ್ಟ್ಸ್ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗನೆ ಅದನ್ನು ತಗೊಂಡ್ಬರ್ತೀವಿ.